ಭ್ರಷ್ಟ ಪಿಡಿಒ ದರ್ಪ. ಗ್ರಾಮ ಸಭೆ ಇಲ್ಲ, ವಾರ್ಡ್ ಸಭೆ ಇಲ್ಲ, ಕೋಟ್ಯಾಂತರ ರೂಪಾಯಿ ಹಗರಣದ ಆರೋಪ. 600 ಶೌಚಾಲಯ ಹಗರಣಕ್ಕೆ ಅಧಿಕಾರಿಗಳ ಮೌನ. ಸಿಎಂ ಸಚಿವರ ಭಾವಚಿತ್ರದೊಂದಿಗೆ ಪ್ರತಿಭಟನೆ. ಅಧಿಕಾರಿಗಳ ರಕ್ಷಣಾ ಕವಚ. ಪಿಡಿಒ ನವಾಬ್ ನದಾಫ್ ಅಮಾನತಿಗೆ ಮಂಜುನಾಥ್ ಮೊರಬದ್ ಆಗ್ರಹ. ಇಒ ಸಮರ್ಥನೆ. ಪಿಡಿಒ ವಿರುದ್ಧ ಸೆಕ್ಷನ್ 124 ರಡಿ ದಂಡನಾತ್ಮಕ ಕ್ರಮಕ್ಕೆ ವರದಿ. ನಮಸ್ಕಾರ, ನೀವು ನೋಡುತ್ತಿದ್ದೀರಿ ಪಬ್ಲಿಕ್ ಸಮಾಚಾರ. ಆಡಳಿತದ ಅಸಡ್ಡೆ ಮತ್ತು ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿಯಂತೆ ಒಂದು ಸ್ಫೋಟಕ ವರದಿ ಕುಂದಗೋಳದಿಂದ. ಕಳೆದ 3 ವರ್ಷಗಳಿಂದ ಒಂದೇ ಒಂದು ಗ್ರಾಮ ಸಭೆ ನಡೆಸದೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಕ್ಕೆ ಕಾರಣರಾದ ಭೂತರ್ಲಘಟ್ಟ ಗ್ರಾಮ ಪಂಚಾಯಿತಿಯ ಪಿಡಿಒ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಗ್ರಾಮದ ನಿವಾಸಿ ಮಂಜುನಾಥ್ ಮೊರಬದ್ ಅವರು ಶುಕ್ರವಾರದಂದು ತಾಲೂಕು ಪಂಚಾಯಿತಿ ಕಚೇರಿ ಎದುರು ಸಿಎಂ ಸಿದ್ದರಾಮಯ್ಯ, ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಖರ್ಗೆ, ಧಾರವಾಡ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ವರ್ ಪಾಟೀಲ್, ಕುಂದಗೋಳ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮ್ಮಾರ್ ಅವರ ಭಾವಚಿತ್ರದೊಂದಿಗೆ ಏಕಾಂಗಿ ಧರಣಿ ಸತ್ಯಾಗ್ರಹ ನಡೆಸಿ ಆಡಳಿತದ ನಿದ್ದೆಗೆಡಿಸಿದ್ದಾರೆ. ಭ್ರಷ್ಟಾಚಾರದ ದಂತಕತೆ. ಭೂತರ್ಲಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ 600 ರಿಂದ 700 ಶೌಚಾಲಯಗಳ ಬೃಹತ್ ಹಗರಣ ನಡೆದಿದೆ ಎಂದು ಪ್ರತಿಭಟನಾಕಾರನ ಗಂಭೀರ ಆರೋಪ ಮಾಡಿದ್ದಾರೆ. ಪಿಡಿಒ ವಿರುದ್ಧ ದರ್ಪದ ಮುಂದುವರಿಕೆ. ಕಳೆದ 3 ವರ್ಷಗಳಿಂದ ಒಂದೇ ಒಂದು ಗ್ರಾಮ ಸಭೆ ಅಥವಾ ವಾರ್ಡ್ ಸಭೆ ನಡೆದಿಲ್ಲ. ಈ ವೈಫಲ್ಯದ ಕುರಿತು ಸ್ವತಃ ತಾಲೂಕು ಪಂಚಾಯಿತಿ ಇಒ ಜಿಲ್ಲಾ ಪಂಚಾಯಿತಿಗೆ ವರದಿ ನೀಡಿದ್ದರೂ ಭ್ರಷ್ಟ ಪಿಡಿಒ ನವಾಬ್ ಸಾಬ್ ನದಾಫ್ ಇನ್ನೂ ಅಧಿಕಾರದಲ್ಲಿ ದರ್ಪ ಮೆರೆಯುತ್ತಿದ್ದಾರೆ. ಅಧಿಕಾರಿಗಳೇ ರಕ್ಷಕರು. ಭ್ರಷ್ಟ ಪಿಡಿಒ ನದಾಫ್ ಅವರನ್ನು ತಾಲೂಕು ಪಂಚಾಯಿತಿ ಅಧಿಕಾರಿಗಳೇ ರಕ್ಷಿಸುತ್ತಿದ್ದಾರೆ. ಕೋಟ್ಯಾಂತರ ಅವ್ಯವಹಾರ ಮಾಡಿದ ಪಿಡಿಒ ಅವರನ್ನು ಕೂಡಲೇ ಅಮಾನತುಗೊಳಿಸಿ ವಜಾಗೊಳಿಸಬೇಕು ಎಂದು ಮಂಜುನಾಥ್ ಮೊರಬದ್ ಅವರು ಪ್ರಬಲವಾಗಿ ಒತ್ತಾಯಿಸಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆ. ಈ ಭ್ರಷ್ಟಾಚಾರವನ್ನು ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಎದುರು ಆಮರಣ ಉಪವಾಸ ಸತ್ಯಾಗ್ರಹವನ್ನು ನಡೆಸುವುದಾಗಿ ಮೊರಬದ್ ಅವರು ಆಕ್ರೋಶಯುಕ್ತ ಎಚ್ಚರಿಕೆ ನೀಡಿದ್ದಾರೆ. ನಾವು ಮಂಜುನಾಥ್ ಮೊರಬದ್ ಭೂತರ್ಲಘಟ್ಟ ಗ್ರಾಮ ಪಂಚಾಯತಿ ಭೂಪತ್ ಗ್ರಾಮದ ನಿವಾಸಿಗಳಾದ 3 ವರ್ಷದಿಂದ ಭೂತರ್ಲಘಟ್ಟ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಆಗಿಲ್ಲ. ಇದ್ರ ಬಗ್ಗೆ ನಾವು 1.5 ವರ್ಷದಿಂದ ಹೋರಾಟ ಮಾಡಕಂತರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದ್ರಿಂದ ಊರಲ್ಲಿ ಅಭಿವೃದ್ಧಿ ಅಂಕರ ಆಗಿಲ್ಲ. 600 ರಿಂದ 700 ಶೌಚಾಲಯ ಹಗರಣ ಆದ್ರೂ ಅದನ್ನು ಮುಚ್ಚಿ ಹಾಕಿದ್ದಾರೆ. ಭ್ರಷ್ಟ ಪಿಡಿಒರ್ನ ರಕ್ಷಣೆ ಮಾಡಕಂತಾರೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳು. ಏನ್ ಹೇಳಿದ್ರು ನಾವು ಮಾಡ್ತೀವಿ, ನಾವು ಕ್ರಮ ತಗೊಂಡೇವೆ ಅಂತ ಹೇಳ್ತಾರೆ. 2024 ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಪಂಚಾಯತಿಯಿಂದ ಬಂದಿದೆ. ಆದ್ರೂ ಕೂಡ ಇದ್ರ ಬಗ್ಗೆ ಯಾವ್ದು ಕ್ರಮ ಕೈಗೊಂಡಿಲ್ಲ. ಕ್ರಮ ಕೈಗೊಂಡವಿ, ಪಿಡಿಒರು ಗ್ರಾಮ ಸಭೆ ಮಾಡಿಲ್ಲ ಅಂತ ಕಳಿಸೀವಿ ಅಂತ ಹೇಳ್ತಾರೆ ಯುವ ಸಾಹೇಬ್ರು. ಕಳಿಸಿದ್ರೆ 1 ವರ್ಷದಿಂದ ಪಿಡಿಒರು ಇನ್ನೂ ಅಧಿಕಾರದಾಗ ಅದಾರೆ. ಅದ್ರ ಬಗ್ಗೆ ಸಾಹೇಬ್ರನ್ನ ಕೇಳಿದ್ರೆ ನಾವು ಕ್ರಮ ಕೈಗೊಂಡವೆ ಅಂತ ಹೇಳ್ತಾ ಇದಾರೆ. ಆದ್ರಿಂದ ಇಂಥ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. 3 ವರ್ಷದಿಂದ ಹೋರಾಟ ಮಾಡಕ್ಕಂತೂ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ಯಾವ್ದು ಕ್ರಮ ಕೈಗೊಳ್ತಾ ಇಲ್ರಿ. ಅಭಿವೃದ್ಧಿ ಕೆಲಸಗಳ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಭೂತರ್ಲಘಟ್ಟ ಗ್ರಾಮ ಪಂಚಾಯತಿಯಲ್ಲಿ. ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಆದ್ರಿಂದ ಅಂತಿಮವಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡೋಣ. ಅಲ್ಲ, ನೀವೇನು ವರ್ಕ್ ಮಾಡ್ತೀವಿ? ನಾವು ಗ್ರಾಮದ ಗ್ರಾಮಸ್ಥ. ಎಷ್ಟು ನಾತ್ರಿ ಮನವಿ ಕೊಟ್ರೆ? ನಾವು 1.5 ವರ್ಷದಿಂದ ಹೋರಾಟ ಮಾಡಕ್ಕೆ. ಹ್ಞೂ. ಯಾವ ಗ್ರಾಮ ಪಂಚಾಯತಿ ರೀ? ಭೂತರ್ಲಘಟ್ಟ ಗ್ರಾಮ ಪಂಚಾಯತಿ ಕುಂದಗೋಳ ತಾಲೂಕು. ಯಾವ್ಯಾವ ಕಾಮಗಾರಿ ಆಗಿಲ್ಲ? ಒಟ್ಟು 3 ವರ್ಷದಿಂದ ಗ್ರಾಮ ಸಭೆ, ವಾರ್ಡ್ ಸಭೆನೇ ಆಗಿಲ್ರಿ. ಇರುವ ಈ ಅಮೌಂಟ್ ತೆಗ್ದಾರ. ಭ್ರಷ್ಟಾಚಾರ ಮಿತಿ ಮೀರೈತಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಏನ್ರ ಕೊಟ್ಟಿದ್ರಾ?
ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಕೊಟ್ಟೇವ್ರಿ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಕೊಟ್ಟೇವಿ, ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟೇವ್ರಿ. ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಪಂಚಾಯತಿಯಿಂದ ಬಂದ್ರು ಕೂಡ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಮೇಲೆ ನಾವು ವರದಿ ಕೊಡಕ್ ತಯಾರಿಲ್ರಿ. ಏನಾರ ಕೇಳಿದ್ರೆ ನಾವೆಲ್ಲ ಕೊಡ್ತೇವೆ ಅಂತಂದು ಸುಮ್ಮನೆ ಕಾಲಹರಣ ಮಾಡಕಂತ ಭ್ರಷ್ಟನ್ನ ರಕ್ಷಣೆ ಮಾಡಕಂತ 2 ಪಂಚಾಯತಿ ಕೊಟ್ಟಾರಿ, ಹಿರಿಯರಕುಣಿ ಮತ್ತು ಭೂತರಘಟ್ಟ. ನಮ್ಮ ನದಾಫ್ ಪಿಡಿ ಅವರಿಗೆ 2 ಪಂಚಾಯತಿ ಕೊಟ್ಟರು ಕೂಡ ಇಷ್ಟು ಹಗರಣ ಆಗೈತಿ. 3 ವರ್ಷದಿಂದ ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿಲ್ಲ ಅಂದ್ರೆ ಯಾವ್ದು ಕ್ರಮ ಕೈಗೊಂಡಿಲ್ಲ. ಇತ್ತ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮ್ಮಾರರ ಸಮರ್ಥನೆ ಏನೆಂದರೆ, ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿರುವ ಇಒ ಜಗದೀಶ್ ಕಮ್ಮಾರ್ ಅವರು, ಪಿಡಿಒ ವಿರುದ್ಧ ಈಗಾಗಲೇ 3 ಬಾರಿ ನೋಟಿಸ್ ಜಾರಿ ಮಾಡಲಾಗಿದೆ. ಗ್ರಾಮ ಸಭೆ ನಡೆಸದೆ ವೈಫಲ್ಯಕ್ಕೆ ಸಂಬಂಧಿಸಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಂತೆ ದಂಡನಾತ್ಮಕ ಕ್ರಮಕ್ಕಾಗಿ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಕಾನೂನು ಸಮರ ಅಲ್ಲದೆ ಪಿಡಿಒ ನದಾಫ್ ಮೇಲೆ ಸೆಕ್ಷನ್ 124 ಜಾರಿ ಮಾಡಿ ಕ್ರಮ ಕೈಗೊಳ್ಳಲು ಮೇಲಧಿಕಾರಿಗಳಿಗೆ ಬರೆಯಲಾಗಿದ್ದು, ಕಾನೂನು ರೀತ್ಯ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಎಂದು ಇಒ ಸ್ಪಷ್ಟಪಡಿಸಿದ್ದಾರೆ. ಈಗ ಮಂಜುನಾಥ ಮುರಬದ್ ಅಂತ ಹೇಳ್ರಿ, ಈ ಹಿಂದೆ ನನಗೆ ಅವರು ಲೆಟರ್ ಕೊಟ್ಟಿದ್ರು. ನಮ್ಮ ಮನೆ ಮುಂದೆ ಗಟಾರ ಹೊಡೆದು ಹಾಕಿ ಬಿಟ್ಟಿದ್ದಾರೆ, ಬಟ್ ಯಾವುದೇ ಕಾರಣಕ್ಕೂ ಅದನ್ನ ಇನ್ನೂವರೆಗೂ ಪಕ್ಕ ಗಟಾರ ಮಾಡಿಲ್ಲ, ಮತ್ತು ಬಾಜುಕ ತಿಪ್ಪಿ ಗುಂಡಿದೆ, ಅದನ್ನ ಗ್ರಾಮ ಪಂಚಾಯತಿಯವರು ತೆಗೆದಿಲ್ಲ ಅಂತೇಳಿ. ಆಕ್ಚುಲಿ ಅವರ ಮನೆ ಬಾಜು ಅವ್ರು ನಡೆದಿರ್ತಕ್ಕಂಥ ಇಶ್ಯೂ ಅದನ್ನ ತಗೊಂಬಂದವರು ಪಂಚಾಯತ್ ಮೇಲೆ ಹಾಕಿದ್ರು. ಇದು ಒಂದೇದ್ದು. ಆದರೂ ಸಹಿತ ನಾನು ಅದನ್ನ ವಿಸಿಟ್ ಮಾಡಿದೆ ಒಂದ್ಸಲ. ಮಾಡಿದವಾಗ ಆ ತಿಪ್ಪಿ ಗುಂಡಿ ಏನಿದೆಯಲ್ಲ ನೋಡಿದವಾಗ ಅವ್ರದ್ದು ಬಾಜು ಮನೆಯವ್ರಿಗೆ ನಾನು ಹೇಳಿ ಬಂದಿದ್ದೆ, ತಿಪ್ಪಿ ಗುಂಡಿ ನೀವು ತಕ್ಕೊಡ್ರಿ, ಪಕ್ಕ ಗಟ್ಟರದ್ದು ಏನಿದೆಯಲ್ಲ ನರೇಗಾ ಆಗಲಿ ಅಥವಾ 15 ಫೈನಾನ್ಸ್ನಾಗ ಏನೈತಲ್ಲಪ್ಪ ಹಾಕಿ ಅವ್ರ ಮುಂದಕ್ಕೆ ನೀನು ಮಾಡಿಕೊಡಿ. ಆಲ್ರೆಡಿ ಅವ್ರು ಕಚ್ಚಾ ಗಟ್ಟರ ಹೊಡೆದಿದ್ರು, ಮಾಡಿಕೊಡ್ರಿ ಅಂತ ಹೇಳಿದ್ದೆ. ಆ ನಂತರ ಇನ್ನೊಂದು ಲೆಟರ್ ಕೊಟ್ಟರು, ಏನು 3 ವರ್ಷ ಆಯ್ತು ಯಾವುದೇ ಗ್ರಾಮ ಸಭಾ ವಾರ್ಡ್ ಸಭಾ ಮಾಡಿಲ್ಲ ಅಂತ ಹೇಳಿ. ನಾನು ಪಿಡಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದೆ, 2-3 ನೋಟಿಸ್ ಇಶ್ಯೂ ಮಾಡಿದೆ. ಅವ್ರು ರೈಟಿಂಗ್ನಾಗ ಕೊಟ್ಟರು. ರೈಟಿಂಗ್ನಾಗ ಕೊಟ್ಟಿದ್ದಕ್ಕೆ ನಾನು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಾರ್ಡ್ ಸಭಾ ಗ್ರಾಮ ಸಭಾ ನೋಟಿಸ್ಗೆ ಸಂಬಂಧಪಟ್ಟಂಗೆ ಅವ್ರಿಗೆ ನಾನು ಕೊಟ್ಟಿದ್ನಲ್ಲ, ಅದಕ್ಕೆ 1 to 4 ಜಾರಿ ಮಾಡಿ ಪಿಡಿಒಗೆ ಕ್ರಮ ಕೈಗೊಳ್ಳಿ ನಾವು ಮೇಲಾಧಿಕಾರಿಗೆ ಬರೆದಿದ್ದೀನಿ ಆಲ್ರೆಡಿ. ಈಗ ಮತ್ತೇನು ಹೇಳ್ತಾ ಇದ್ದಾರೆ, ಪಿಡಿಒರಿಗೆ ನೀವು ಬರೆದ್ರಿ 1 to 4 ಜಾರಿ ಮಾಡಿದ್ರಿ, ಬಟ್ ಆ ಆಡಳಿತ ಬಾಡಿಗೆ ಏನ್ ಮಾಡ್ತೀರಿ ಅಂತ ಹೇಳಿದ್ರು. ನೋಡ್ರಿ, ಬಾಡಿ ಮೇಲೆ ನಮ್ಗೆ ಯಾವುದೇ ರೀತಿ ಹಂಗೆ ತಗೊಳಕ್ ಬರೋದಿಲ್ಲ. ಬಟ್ ನಾನು ಮೇಲಾಧಿಕಾರಿಗಳಿಗೆ ನಾವು ಫೋನ್ ಮಾಡಿದವಾಗ, ಇಲ್ಲ ನೀವು ಅವರು ಯಾಕೆ ಮಾಡಿಲ್ಲ ಅಂತೇಳಿ ನೀವು ಒಂದು ಇದು ಮಾಡಕ್ ಬರತ್ತೆ, ಲೆಟರ್ ಕೊಡ್ಲಿಕ್ಕೆ ಬರತ್ತಾ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಹಾಜರಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಿಗೆ ನಾನು ಒಂದು ಲೆಟರ್ ಕೊಟ್ಟು, ಸಮಜಾಯಿಷಿ ಲೆಟರ್ ಕೊಟ್ಟೆ. ಈ ರೀತಿ ನೀವು 3 ವರ್ಷದಿಂದ ನೀವು ಗ್ರಾಮ ಸಭಾ ವಾರ್ಡ್ ಸಭಾ ಮಾಡಿಲ್ಲ ಅಂತೇಳಿ ನನಗೆ ದೂರು ಬಂದಿದೆ. ಈ ದೂರಿಗೆ ಸಂಬಂಧಪಟ್ಟಂಗೆ ಏನೈತಲ್ಲ ನಾನು ವರದಿ ಕೊಡಬೇಕು ಅಂತೇಳಿ. ಇನ್ನೂವರೆಗೂ ಅವ್ರಿಗೆ ಯಾವುದೇ ರೀತಿ ನನಗೆ ವರದಿ ಬಂದಿದೆ. ಅದಕ್ಕೆ ಅವರು ನಾನು ಕೊಡಲಿಲ್ಲ ಅಂತಂದರೆ, ಅವರು ಏನೋ ಅಧ್ಯಕ್ಷರು ಯಾವುದೇ ರೀತಿ ವರದಿ ಕೊಟ್ಟಿಲ್ಲ ಅಂತಂದರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತಪ್ಪ, ನೀನು ರಾಜ್ಯವರು ನೀವು ನ್ಯಾಯಯುತವಾಗಿ ಏನಿದೆ ಕೆಲವು ಸರಿ ನೀವು ಕೊಡ್ರಿ ಅಂತ ಹೇಳಿದ್ವಿ. ಆ ನಂತರ ಅವರು ಪೊಲೀಸ್ ಇದರಿಂದ ಆರಕ್ಷಕ ದಳದಿಂದ ಲೆಟರ್ ತಗೊಂಡ್ಬಂದ್ರು ಅಂತರು. ಬಟ್ ನಾ ಹೇಳಿದ್ದೀನಿ ಅವ್ರಿಗೆ, ಇದೇನೈತಲ್ಲಪ್ಪ ಇಶ್ಯೂ ಗಟಾರದ ಏನಿದೆಯಲ್ಲ ಅದು ಸಾರ್ಟ್ ಔಟ್ ಮಾಡ್ಕೊಡಕ್ಕೆ ಬರತ್ತೆ. ಈ ಪಿ ಡಿ ಅವ್ರ ಮೇಲೆ ಏನಿದೆಯಲ್ಲ 1 to 4 ಜಾರಿ ಮಾಡಿಕೊಟ್ಟಿದ್ದೀನಿ ಅಂತ ಜಾರಿ ಮಾಡಿದ್ದೀನಿ. ಪ್ಲಸ್ ಪಕ್ಕಾ ಗಟಾರ ಅವನ್ನೆಲ್ಲ ಏನಿದೆ ಕ್ಲೀನಿಂಗ್ ಏನಿದೆಯಲ್ಲ ಅದನ್ನ ಪಿ ಡಿ ಅವ್ರಿಗೆ ಹೇಳಿ ಇನ್ನು 1 ವಾರ ಒಳಗೆ ಇಡೀ ಪೂರ್ತಿ ಗಟಾರ ಸ್ವಚ್ಛ ಮಾಡಬೇಕು. ಇದು ರೂಟೀನ್ ವರ್ಕ್ ಅವ್ರದ್ದು, ಸ್ವಚ್ಛತೆ ಕಾರ್ಯ ಏನಿದೆಯಲ್ಲ ರೂಟೀನ್ ವರ್ಕ್, ಅದನ್ನ ಏನೈತಲ್ಲ ನೀನು ಮಾಡ್ಬೇಕು ಅಂತೇಳಿ ಅವ್ರಿಗೆ ನಾನು ಪಾಕೆಟ್ ಮಾಡಿ ಪಿಡಿಯವ್ರಿಗೆ ಕಳಿಸ್ತೀನಿ. ಈ ರೀತಿ ಇಷ್ಟ ಆಗಿದೆ. ಅವರು ಈಗ ಆಲ್ರೆಡಿ ಸರ್ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೂ ಸಿಇಒ ಆಫೀಸ್ ಮಟ್ಟನ ಲೆಟರ್ ಕೊಟ್ಟಿದ್ದೀನಿ, ತಾಲೂಕ್ ಪಂಚಾಯತಿ ಇವರಿಗೂ ಕೊಟ್ಟಿದ್ದೀನಿ. ಆಲ್ರೆಡಿ ಕೊಟ್ಟು ನಾನು 2 ತಿಂಗಳಾಯ್ತು. ಇದ್ರ ಬಗ್ಗೆ ಅವ್ರು ಏನು ಕ್ರಮ ಕೈಗೊಳ್ತಾ ಇಲ್ಲ. ಮುಂದೆ ಇದೇ ತರ ಆದ್ರೆ ನಾನು ಆಮರಣ ಉಪವಾಸ ಕುಂದಿರ್ತೀನಿ ಇನ್ನು ಮುಂದೆ ಅಂತ ಇನ್ನೂ ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಈಗ ನೋಡಿ, ಸ್ವಚ್ಛತೆ ವಿಷಯವಾಗಿ ನಾನು ಈಗಾಗಲೇ ಹೇಳಿದ್ದು, ಕ್ಲೀನೆಸ್ ಮಾಡ್ಬೇಕ್ರಪ್ಪ ನೀವು ಅಂತ ಹೇಳಿದ್ದೀನಿ ನಾನು. ಅವ್ರದ್ದೇನು ಅವ್ರ ಊನಿಯೇ ಆಗಲಿ ಅಥವಾ ಇಡೀ ಊರು ಕ್ಲೀನ್ನೆಸ್ ಮಾಡ್ರಿ. ಆ ನಂತರ ಈಗೇನು ಗ್ರಾಮ ಸಭಾ ವಾರ್ಡ್ ಸಭಾ ಮಾಡ್ಲಿದ್ದಕ್ಕೆ ನಾನು ಈಗ ಅವ್ರಿಗೆ 1 to 4 ಜಾರಿ ಮಾಡಿದ್ದೀನಿ. ಅದನ್ನೇನೈತಲ್ಲ ನಾನು ಮೇಲಾಧಿಕಾರಿ ಜೊತೆ ಮಾತಾಡಿಕೊಂಡು ಅದು ಮುಂದಿನ ಕ್ರಮ ಏನೈತಲ್ಲ ನಾವು ತಗೊಳ್ತೀವಿ. ಬಟ್ ಬಾಡಿಯೇ ಅವರು ನಾನು ಲೆಟರ್ ಕೊಟ್ಟಿದ್ದೀನಿ, ಇನ್ನೂವರೆಗೆ ಅವ್ರೇನು ನನಗೆ ರೆಸ್ಪಾನ್ಸ್ ಮಾಡಿಲ್ಲ.
ಇನ್ನೂ ಒಂದು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಯಾವುದು ಈ ವಾರ್ಡ್ ಸಭಾ ಗ್ರಾಮ ಸಭೆದ ಬಗ್ಗೆ. ಈ ತರ ಮಾಡಿ ಸರ ಈ ತರ ಏನು ಗ್ರಾಮ ಸಭಾ ಆಯ್ತು ವಾರ್ಡ್ ಸಭೆ ಆಯ್ತು ಯಾವುದೋ ಏನು ಮಾಡಲ್ದೇನೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿ ಲೂಟಿ ಮಾಡಿದಾರ ಅಂತ ಹೇಳ್ತಾ ಇದಾರೆ ಸರ್ ಅವ್ರು. ಈಗ ನೋಡಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅನ್ನಕ್ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಆನ್ಲೈನ್ ಸಿಸ್ಟಮ್ ಇದೆ, ತಮಗೂ ಗೊತ್ತಿದೆ. ಆ ನಂತರ ನಾವು ಅಕ್ಟೋಬರ್ 2 ಗ್ರಾಮ ಸಭಾ ಮಾಡ್ತೀವಿ, ಆ ನಂತರ ವಿಶೇಷ ಗ್ರಾಮ ಸಭಾ ಮಾಡ್ತೀವಿ. ಬಟ್ ಇಲ್ಲೇನು ಇದೆ ಅಂದ್ರೆ ವಾರ್ಡ್ ಸಭಾ ಗ್ರಾಮ ಸಭಾ ಮಾಡದೇ ಇರೋದ್ರ ಬಗ್ಗೆ ಅವ್ರ ಕಡೆ ನಾನು ರಿಪೋರ್ಟ್ ತಗೊಂಡಿದ್ದೆ. ಯಾಕಂದ್ರೆ ಯಾವುದೇ ಒಂದು ಸಮಯ ಏನೋ ಮಾಡ್ಕೊಂತಂದ್ರೆ ಅವರು ಸಾಮಾನ್ಯ ಸಭೆ ಮಾಡ್ಲೇಬೇಕಾಗುತ್ತಾ. ಈಗಂತೂ ಆನ್ಲೈನ್ ಸಿಸ್ಟಮ್ ರೀ, ಎಲ್ಲ ಆನ್ಲೈನ್ದಲ್ಲೇ ನಾವು ಯಾವುದೇ ಸಭೆಯನ್ನು ಕರಿಬೇಕಾದ್ರೆ ಆನ್ಲೈನ್ದಲ್ಲೇ ಕರಿಬೇಕಾಗತ್ತೆ. ಹಾಗಾಗಿ ಆತ ವಾರ್ಡ್ ಸಭಾ ಗ್ರಾಮ ಸಭಾ ಯಾಕೆ ಮಾಡಿಲ್ಲ, ರೆಗ್ಯುಲರಿ ವರ್ಷದಾಗ 2 ಸಲ ನಾವು ವಾರ್ಡ್ ಸಭಾ ಗ್ರಾಮ ಸಭಾ ಮಾಡಬೇಕು. ಈಗ ನೋಡ್ರಿ 26-27ನೇ ಸಾಲಿಂದ ನರೇಗಾ ಆಕ್ಷನ್ ಪ್ಲಾನ್ ಮಾಡಬೇಕು ನೀವು ಅಂತೇಳಿ, ಲೇಬರ್ ಬಜೆಟ್ ಮಾಡ್ಬೇಕಂತೇಳಿ ಈಗ ನಾನು ಎಲ್ಲರಿಗೂ ಟೈಮ್ ಟೇಬಲ್ ಶೇರ್ ಮಾಡ್ತೀನಿ. ನವೆಂಬರ್ 30 ನೀವು ಎಲ್ಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಟೈಮ್ ಟೇಬಲ್ ಆಲ್ರೆಡಿ ಹಾಕ್ತೀನಿ. ಅದೇ ರೀತಿ ಈಗ ಅವರು ವಾರ್ಡ್ ಸಭಾ ಗ್ರಾಮ ಸಭಾ ರೆಗ್ಯುಲರ್ ಮಾಡಿಲ್ಲ, ಅದಕ್ಕೆ ನಾನು ಮೇಲೆ ಪ್ರಮುಖನಾಗಿ ಬರೀತೀನಿ. ಅವ್ರು ಇದೇ ತರ ಮುಂದುವರಿಸಿದ್ರು ಸರ್ ಪ್ರತಿಭಟನೆ, ಅದರ ಬಗ್ಗೆ ಪ್ರತಿಭಟನೆ ಏನು ಮುಂದುವರಿಸಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಈಗ ಅವ್ರು ಏನು ಕೇಳಿದಾರಲ್ಲ ಅದ್ರದ್ದು ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. ಈಗ ಕ್ಲೀನ್ ಬಗ್ಗೆ ಹೇಳಿದಾರೆ ಅವರು, ಆನಂತರ ಗಟ್ಟರದ ಬಗ್ಗೆ ಹೇಳಿದ್ದಾರೆ. ಅವರು ಮನೆ ಮುಂದಕ್ಕೆ ಈ ರೀತಿ ನಮ್ಮ ಕಚ್ಚಾ ಗಟ್ಟರ ಹೊಡೆದಿದ್ದಾರೆ, ಪಕ್ಕ ಗಟ್ಟರ ಮಾಡಿಕೊಟ್ಟಿಲ್ಲ ಅಂತೇಳಿ. ಅದು ನಾನು PDO ಹೇಳಿದ್ದೀನಿ. ನರೇಗಾರ ಆಗಲಿ 15 ಫೈನಾನ್ಸ್ನ ಹಾಕೊಂಡು ಆ ಕೆಲಸ ಮಾಡಿಕೊಡ್ತೀನಿ. ಅದನ್ನ ಮುಂದಿನ ದಿನಗಳಲ್ಲಿ ಆ PDO ಇನ್ನೆಂಟು ದಿನದೊಳಗೆ ಮಾಡಿಕೊಡ್ತಾರೆ ಅಂತ ನಾನು ಹೇಳಿದ್ದೀನಿ. ಒಟ್ಟಿನಲ್ಲಿ ಸರ್ಕಾರದ ಮಹತ್ವದ ಕಾರ್ಯಕ್ರಮಗಳ ಅಡಿಯಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿರುವ ಆರೋಪ ಕೇಳಿ ಬಂದಿರುವುದು ಆಡಳಿತ ವ್ಯವಸ್ಥೆಗೆ ದೊಡ್ಡ ತಲೆನೋವಾಗಿದೆ. PDO ವಿರುದ್ಧ ಪಂಚಾಯತ್ ರಾಜ್ಯ ಸಚಿವರಾಗಲಿ ಧಾರವಾಡ ಜಿಲ್ಲಾ ಪಂಚಾಯತ್ CEO ಅವರ ಮುಂದೆ ಯಾವ ಕ್ರಮ ತೆಗೆದುಕೊಳ್ಳಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಿದೆ. ವೀಕ್ಷಿಸಿ ಪಬ್ಲಿಕ್ ಸಮಾಚಾರ.